ಪ್ರಶಾಂತ್ ಕಿಶೋರ್ ಚುನಾವಣಾ ಚಾಣಕ್ಯ, ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್. 2014ರಿಂದ ಇಲ್ಲಿಯ ತನಕ ಈಗಿನ ಪ್ರಧಾನಿಯಿಂದ ಹಿಡಿದು ಮಮತಾ ಬ್ಯಾನರ್ಜಿ ತನಕ ಬಹುಪಾಲು ರಾಜ್ಯಗಳಲ್ಲಿ ಬಹುಪಾಲು ಪಕ್ಷಗಳನ್ನು ಬರೀ ಗೆಲುವಿನ ದಡವಲ್ಲ ದಿಗ್ವಿಜಯವನ್ನು ಸಾಧಿಸುವ ರೀತಿಯಲ್ಲಿ ಆ ಪಕ್ಷವನ್ನು ಗೆಲ್ಲಿಸಿಕೊಟ್ಟಂತಹ ನಾಯಕ, ಗೆಲ್ಲಿಸಿಕೊಟ್ಟಂತಹ ಜಾಣ, ಜಗಜ್ಜಾಣ, ರಾಜಕೀಯದ ಜಾಣ, ರಾಜಕಾರಣದ ಜಾಣ. ಆದರೆ ಇವತ್ತು ಏನಾಗಿದೆ, ನೀವು ಫೋಟೋ ನೋಡ್ತಾ ಇದ್ದೀರಾ, ಅವರು ತುಂಬ ಸುಸ್ತಾಗಿದ್ದಾರೆ, ಏನೋ ಸಮಸ್ಯೆ ಆಗಿದೆ, ನೋವಾಗಿದೆ, ಸಂಕಟ ಆಗಿದೆ. ಭೋಜ್ಪುರ್ ಜಿಲ್ಲೆಯಲ್ಲಿ ಜನ್ ಸೂರಜ್ ಪಕ್ಷ ಪ್ರಶಾಂತ್ ಕಿಶೋರ್ ಅವ್ರದ್ದು ರ್ಯಾಲಿ ಮಾಡ್ತಿತ್ತು. ಆ ರ್ಯಾಲಿಯಲ್ಲಿ ಗಾಯಗೊಂಡಿದ್ದಾರೆ, ಅವರ ರಿಬ್ ಇಂಜುರಿ ಆಗಿದೆ. ಯಾವ ಸಂದೇಶ ಕೊಡ್ತಿದ್ದಾರೆ? ಬಿಹಾರ ವಿಧಾನಸಭಾ ಚುನಾವಣೆ ಅಕ್ಟೋಬರ್ ನವೆಂಬರ್ ನಡೆಯುತ್ತೆ. ಚುನಾವಣೆಯ ರಿಸಲ್ಟ್ನ ದಿಕ್ಕು ದೆಸೆಗಳನ್ನು ಬದಲಿಸುವಂತಹ ಒಂದು ಫೋಟೋ ಇದಾಗಿರುತ್ತೆ, ಬರೆದಿಟ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ, ಅದಕ್ಕೆ ಸಾಕ್ಷಿ ಕೂಡ ಇದೆ. 2021 ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ, ಮಮತಾ ಬ್ಯಾನರ್ಜಿಯವರು ಕಾಲಿಗೆ ಪೆಟ್ಟು ಮಾಡ್ಕೋತಾರೆ. ಆಗ ಬಂಗಾಪಾಯಿ ಖೇಲ ಹೋಬೆ ಅನ್ನುವಂತಹ ಒಂದು ಸ್ಲೋಗನ್ ಅನ್ನು ಕೊಡ್ತಾರೆ. ಗಾಯಗೊಂಡಿದ್ದೀನಿ ಆದರೂ ನಾನು ಹೋರಾಡೋಕೆ ರೆಡಿ ಇದ್ದೀನಿ ಅನ್ನುವಂತಹ ಸಂದೇಶ ಕೊಡ್ತಾರೆ. ಯಾರು? ಇದೇ ಪ್ರಶಾಂತ್ ಕಿಶೋರ್. ಆನಂತರ ಏನಾಗುತ್ತೆ, 2021 ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ 294 ವಿಧಾನಸಭಾ ಕ್ಷೇತ್ರಗಳ ಪೈಕಿ 213 ಸ್ಥಾನಗಳನ್ನು ಟಿಎಂಸಿ ಗೆಲ್ಲತ್ತೆ. ಚುನಾವಣಾ ಚಾಣಕ್ಯ ಅಥವಾ ಪ್ರಶಾಂತ್ ಕಿಶೋರ್ ಆಕಸ್ಮಿಕವಾಗಿ ಗಾಯಗೊಂಡಿರಬಹುದು ಅಥವಾ ಚುನಾವಣೆ ಸಂದರ್ಭದಲ್ಲಿ ಗಾಯಗೊಂಡಿರಬಹುದು. ಆದರೆ ಒಂದು ವಿಕ್ಟಿಮ್ ಕಾರ್ಡನ್ನು, ವಿಕ್ಟಿಮ್ ಫೈಟರ್ ಕಾರ್ಡನ್ನು ಚೆನ್ನಾಗಿ ಪ್ಲೇ ಮಾಡ್ತಾರೆ. ಇನ್ನೂ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಬಿಹಾರ 2015 ನಿತೀಶ್ ಕುಮಾರ್ ಅವರ ಪರವಾಗಿ ಇದೇ ಪ್ರಶಾಂತ್ ಕಿಶೋರ್ ಅವರು ಸ್ಟ್ರಾಟಜಿಸ್ಟ್ ಆಗಿರ್ತಾರೆ, ಅವರಿಗೆ ಬ್ಯಾಕ್ ಬೋನ್ ಆಗಿ ನಿಂತಿರ್ತಾರೆ. ಅವತ್ತು ಕೂಡ ಪ್ರಶಾಂತ್ ಕಿಶೋರ್ ಅವರು ಒಂದು ಕಣ್ಣು ಮುಂದೆ ನಡೆಯುತ್ತೆ, ಜನಸ್ತೋಮದ ಮಧ್ಯೆ ಸಣ್ಣದೊಂದು ಸಮಸ್ಯೆ ಆಗುತ್ತೆ, ಒಂದಷ್ಟು ಜನ ಗಾಯಾಳುಗಳಾಗ್ತಾರೆ. ಆ ಸಂದರ್ಭ ಕೂಡ ಒಂದು ಮೆಸೇಜ್ ಅನ್ನು ಕೊಡ್ತಾರೆ. ಏನದು? ನಿಮಗೆ ಬಿಹಾರದವನು ಬೇಕಾ, ಬಾಹರವನು, ಹೊರಗಡೆಯವನು ಬೇಕಾ ಅನ್ನುವಂತಹ ಸಂದೇಶ ಕೊಡ್ತಾರೆ. ಅವತ್ತು 2015 ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ 243 ಸದಸ್ಯ ಬಲದ ಬಿಹಾರ ವಿಧಾನಸಭೆಗೆ ಚುನಾವಣೆ ನಡೆದಾಗ ನಿತೀಶ್ ಕುಮಾರ್ ಅವರ ಕೂಟ 178 ಸ್ಥಾನಗಳನ್ನು ಗಳಿಸುತ್ತೆ. 2019ರಲ್ಲಿ ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಅವತ್ತು ಜಗನ್ ಮೋಹನ್ ರೆಡ್ಡಿ 3648 ಕಿಲೋಮೀಟರ್ ಪಾದಯಾತ್ರೆ ಮಾಡಿರ್ತಾರೆ. ಆ ಪಾದಯಾತ್ರೆ ತುಂಬ ಕೇಳಿಸಿದ್ದು ಒಂದೇ ಸ್ಲೋಗನ್, ರಾವಾಲಿ ಜಗನ್ ಕಾವಾಲಿ ಜಗನ್. 175 ಕ್ಷೇತ್ರಗಳ ಪೈಕಿ ಆಂಧ್ರ ಪ್ರದೇಶದಲ್ಲಿ YSRCP 151 ಸ್ಥಾನಗಳನ್ನು ಗಳಿಸುತ್ತೆ. ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್, 2017 ಪಂಜಾಬ್ ವಿಧಾನಸಭಾ ಚುನಾವಣೆ, ಕ್ಯಾಪ್ಟನ್ ಪರವಾಗಿ, ಕಾಂಗ್ರೆಸ್ನ ಪರವಾಗಿ ಅವತ್ತು ಪ್ರಚಾರ ಮಾಡ್ತಾರೆ. ವಿಶೇಷ ಅಂದ್ರೆ ಗರ್ಗರ್ ಮೋದಿ ಅನ್ನೋದಕ್ಕೂ ಮುಂಚೆನೆ ಆ ಒಂದು ಘೋಷಣೆಯನ್ನ, ಸ್ಲೋಗನ್ ಅನ್ನ ಪಂಜಾಬ್ ಅಲ್ಲಿ ಬಳಸಿರ್ತಾರೆ. ಅದು ಹರ್ ಘರ್ ಕ್ಯಾಪ್ಟನ್. ಅವತ್ತು ಕೂಡ 117 ಸದಸ್ಯ ಬಲದ ಪಂಜಾಬ್ ವಿಧಾನಸಭೆಗೆ ಚುನಾವಣೆ ನಡೆದಾಗ 77 ಸ್ಥಾನಗಳನ್ನ ಕಾಂಗ್ರೆಸ್ ಗಳಿಸುತ್ತೆ, ಕ್ಯಾಪ್ಟನ್ ತಗೋತಾರೆ. 2021 ತಮಿಳುನಾಡು ವಿಧಾನಸಭಾ ಚುನಾವಣೆ, ಅಲ್ಲೂ ಕೂಡ DMK ಪರವಾಗಿ ಇದೇ ಪ್ರಶಾಂತ್ ಕಿಶೋರ್ ಅವರು ಅಖಾಡಕ್ಕಿಳಿದಿದ್ರು. ಅವತ್ತು ಕೂಡ ಇದೇ ರೀತಿಯ ಸ್ಟ್ರಾಟಜಿ ಮಾಡ್ತಾರೆ. ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಾರೆ, ವಿಕ್ಟಿಮ್ ಫೈಟರ್ ಕಾರ್ಡ್ ಪ್ಲೇ ಮಾಡ್ತಾರೆ. ಅವತ್ತು 2 ಘೋಷಣೆಗಳನ್ನು ಕೊಡ್ತಾರೆ ನೋಡಿ. ಉಂಗಳ್ ತೊಗುದಿಯಿಲ್ ಸ್ಟಾಲಿನ್, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ಟಾಲಿನ್, ಎಲ್ಲೆಲ್ಲಿ DMK ಗೆಲ್ಲುತ್ತೋ ಎಲ್ಲ ಕಡೆ ಸ್ಟಾಲಿನ್ ಗೆದ್ದಂಗೆ ಲೆಕ್ಕ ಅನ್ನುವಂತಹ ಮೆಸೇಜ್ ಅನ್ನು ಕೊಡ್ತಾರೆ. ನಮಕ್ಕು ನಾಮೇ ಅನ್ನುವಂತಹ ಮತ್ತು ಒಂದು ಸ್ಲೋಗನ್ ಕೊಡ್ತಾರೆ, ನಮಗ್ ನಾವೇ. 234 ಕ್ಷೇತ್ರಗಳ ಪೈಕಿ DMK 159 ಸ್ಥಾನಗಳನ್ನು ಗಳಿಸುತ್ತೆ. ಈಗ ಪ್ರಶಾಂತ್ ಕಿಶೋರ್ ಅವರು ಗಾಯಗೊಂಡಿದ್ದಾರೆ, ಅವರ ರಿಬ್ ಇಂಜುರಿ ಆಗಿದೆ ಅನ್ನೋದೇ ಆದರೆ ಇದು ಕಾಕತಾಳೀಯ ಇರಬಹುದು, ಆಕಸ್ಮಿಕ ಇರಬಹುದು, ಅಥವಾ ವ್ಯವಸ್ಥಿತ ಸ್ಟ್ರಾಟಜಿ ಇರಬಹುದು. ಇದು 2025
ಬಿಹಾರ ವಿಧಾನಸಭಾ ಚುನಾವಣೆಯ ದಿಕ್ಕು ದೆಸೆಗಳನ್ನು ಬದಲಿಸುತ್ತೆ. ಕಿಂಗ್ ಮೇಕರ್ ಆಗ್ತಾರೆ ಪ್ರಶಾಂತ್ ಕಿಶೋರ್. ಬಿಜೆಪಿ ಪರವಾಗಿ ಹೋಗ್ತಾರೋ ಅಥವಾ ಇಂಡಿಯಾ ಪರವಾಗಿ ಹೋಗ್ತಾರೋ ಅದು ಬೇರೆ ಪ್ರಶ್ನೆ. ಆದ್ರೆ ಊರನ್ನೆಲ್ಲ ಗೆಲ್ಸಿರುವಂತಹ ಒಬ್ಬ ಚುನಾವಣಾ ಚಾಣಕ್ಯ ತಾನೇ ಪಾರ್ಟಿ ಕಡ್ದಾಗ ಕೈ ಕಟ್ಕೊಂಡು ಸುಮ್ಮನೆ ಕೂರೋದಿಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಈ ಫೋಟೋ. ಹಾಗಿದ್ರೆ ಪ್ರಶಾಂತ್ ಕಿಶೋರ್ ಅವರ ಈ ನಡೆ, ಈ ಸ್ಟ್ರಾಟಜಿ ಅವರನ್ನ ಕಿಂಗ್ ಮೇಕರ್ ಮಾಡುತ್ತಾ? ಕಮೆಂಟ್ ಮಾಡಿ.